ಸರ್ ನಮ್ಮ ಹೆಸರು ಚಿಕ್ಕನಾರಾಯಣ ಸ್ವಾಮಿ ಅಂತ, ನಮ್ಮ ಸೀಪುರ ಗ್ರಾಮ. ನಿನ್ನೆ ಸಂಜೆ ನಮ್ಮೂರಲ್ಲಿ ಒಂದು ಕೊಲೆ ನಡೆದಿದೆ. ಅವ್ರ ಹೆಸರು ವೆಂಕಟರಾಮಪ್ಪ ಅಂತ, ಅವ್ರ ತಂದೆ ಹೆಸರು ನಂಜುಂಡಪ್ಪ ಅಂತ ಲೇಟು. ನಾವು ಹೊಲಗಳ ಹತ್ರ ಹೋಗಿ ಸಂಜೆ ಮನೆಗೆ ಬಂದ್ವಿ. ಬರೋದ್ರಲ್ಲಿ ಊರಲ್ಲಿ ಎಲ್ಲರೂ ಹೋಗ್ತಾಯಿದ್ರು ಜನ ಅವ್ರ ಮನೆ ಹತ್ರ. ಅದು ನೋಡಿ ನಾವು ಹೋದ್ವಿ. ಹೋದ ತಕ್ಷಣ ಆ ಅಮ್ಮ ಪಾಪ ಮನೆ ಬಾಗಿಲು ತೆಗೆದು ಕೂಲಿಗೆ ಹೋಗಿ ಬಂದಿದ್ಲು. ಆಮೇಲೆ ಅಲ್ಲಿ ಬಾಗಿಲು ತೆಗೆದ ತಕ್ಷಣ ಅಪ್ಪ ಬಿದ್ದೋಗಿದ್ದಂತೆ. ಆ ಅಮ್ಮನ ಹೋದ ಹತ್ಕೊಂಡಿದ್ಲು. ನಾವು ಹೋದ್ವಿ. ಹೋದ ತಕ್ಷಣ ನೋಡಿದ್ವಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಆಮೇಲೆ ನೋಡಿದ್ವಿ ಯಾರು ಏನು ಅಂತೇಳಿ ವಿಚಾರಿಸಿದ್ವಿ, ಏನು ನಮ್ಗೆ ಅರ್ಥ ಆಗಲಿಲ್ಲ. ಆಮೇಲೆ ಪೊಲೀಸ್ ಬಂತು. ಆಮೇಲೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾಯಿದ್ರು. ಈ ದುಷ್ಟ ಸಮಾಜದಲ್ಲಿ ವಯಸ್ಸಾಗಿದೆ ಪಾಪ ಅವರಿಗೆ, ಅನಾರೋಗ್ಯ, ಈ ಥರ ಯಾರೋ ಕೊಲೆ ಮಾಡಿ ಮನೇಲಿ ಒಡವೆ ಏನೋ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರಂತೆ. ಇಷ್ಟು ಮಾತ್ರ ಗೊತ್ತಾಯ್ತು ಸರ್. ದುಡ್ಡು ಒಡವೆ ಎಲ್ಲ ಎತ್ಕೊಂಡು ಹೋಗ್ಯವ್ರೆ. ಇಷ್ಟು ಮಾತ್ರ ನಮ್ಗೆ ಗೊತ್ತು ಸರ್. ಹಾಂ, ಹೆಂಡ್ತಿ ಗಂಡ ಇಬ್ಬರು. ಆ ಅಮ್ಮ ಕೂಲಿಗೆ ಹೋಗಿದ್ರು. ಈಗಪ್ಪ ಯಾವಾಗಲೂ ಮನೆಯಲ್ಲಿ ಅನಾರೋಗ್ಯ ಪಾಪ. ಅಮ್ಮ ಕೂಲಿಗೆ ಹೋಗಿ ಬರೋದ್ರಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ ಸರ್. ಹಾಂ, 4ರಿಂದ 5 ಗಂಟೆ ಇರ್ಬೋದು ಸಂಜೆ. ಏನು ಅನ್ಸೋದು ಸರ್, ಹೆಂಗೆ ಸರ್ ಸಮಾಜದಲ್ಲಿ ಬದುಕೋದು? ವಯಸ್ಸಾಗಿರೋರಿಗೆ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಈ ಸಮಾಜ ಎಷ್ಟು ದುಷ್ಟ ಸಮಾಜ ಆಗಿದೆ ಅಂತೇಳಿ ನಮಗೆ ಹೇಳ್ಕೊಳ್ಳೋಕ್ಕೆ ಒಂದು ನಾಚಿಕೆ ಆಗುತ್ತೆ ಸರ್. ಈ ಥರ ಆಗಿದೆ.